21ನೇ ಫೆಬ್ರವರಿ 2024. ಇದು ಸದಾಶಿವನಗರದಲ್ಲಿರ್ತಕ್ಕಂಥ ನಾಗಸೇನಾ ಬುದ್ಧ ವಿಹಾರದ ಪರಿಸರ. ಅದರ ಎದುರುಗಡೆಯ ಒಂದು ಗ್ರೌಂಡು ಬಾಬಾ ಸಾಹೇಬರ ಪ್ರತಿಮೆ ಇಟ್ಟಿದ್ದಾರೆ. ಇದು ಅದರ ಪ್ರಮುಖ ದ್ವಾರ, ಮುಖ್ಯ ದ್ವಾರದ ಒಂದು ಚಿತ್ರಣ. ಇದು ಪ್ರಾಂಗಣ, ಬಲಭಾಗದ ಒಳಾಂಗಣ. ತುಂಬ ವಿಶಾಲವಾದ ಒಂದು ಕೊಠಡಿ. ವೃತ್ತಾಕಾರದಲ್ಲಿ ಒಂದು ಮಾಡಿ, ಮೇಲೆ ಸುಂದರವಾದ ಕಲಾಕೃತಿಗಳಿಗೆ ಡೋಮನ್ನು ನಡೆಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಬುದ್ಧರ ವಿವಿಧ ಚಿತ್ರಗಳು. ಹಿನ್ನೆಲೆಯಲ್ಲಿ ಬುದ್ಧರ ಕೆತ್ತನೆಯ ಚಿತ್ರ. ಇದೇ ಪ್ರಮುಖ ಬುದ್ಧರ ಒಂದು ವಿಗ್ರಹ. ಇದು ನಾನು ಈ ಕ್ಷಣದಲ್ಲಿ ಸದಾಶಿವನಗರದಲ್ಲಿರ್ತಕ್ಕಂಥ ನಾಗಸೇನಾ ಬುದ್ಧ ವಿಹಾರ ಅನ್ನೋ ಸ್ಥಳದಲ್ಲಿ ಬಂದಿದ್ದೇವೆ. ಅದರ ಎದುರು ಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪ್ರತಿಮೆ ಇಲ್ಲಿದೆ. ಇದು ಅದರ ಪರಿಸರದಲ್ಲಿರ್ತಕ್ಕಂಥ ಆವರಣ. ಇದರಲ್ಲಿ ಆಟ ಆಡೋದು ಮೈದಾನ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಆ ಕಡೆ ನಾಗಸೇನಾ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಶಾಲೆ ಕಾಂಪೌಂಡು, ಅದರ ಪರಿಸರ ಈ ಭಾಗದಲ್ಲಿ ನೋಡಿಕೊಂಡಿದ್ದೀನಿ. ಈಗ ನಾವು ಇದು ಪ್ರಮುಖ ದ್ವಾರ, ನಾಗಸೇನಾ ಬುದ್ಧ ವಿಹಾರದ ಪ್ರಮುಖ ದ್ವಾರ, ಬಾಬಾ ಸಾಹೇಬರ ಬುದ್ಧ ವಿಹಾರ ಮತ್ತು ಗ್ರಂಥಾಲಯದ ಬೋರ್ಡ್ ಕಾಣಿಸ್ತಾ ಇದೆ. ಎಡಗಡೆ ಸ್ತೂಪದ ಒಂದು ಚಿತ್ರಣ ಕೂಡ ಕಾಣಿಸ್ತಾ ಇದೆ. ಬಲಭಾಗದಲ್ಲಿ ಒಂದು ಸ್ತೂಪ ಇದೆ, ಅಲ್ಲಿ ಪ್ರಬುದ್ಧ ಗ್ರಂಥಾಲಯ ಅಂತ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ನೋಡ್ತಾರೆ. ಈಗ ನಾವು ಮುಖ್ಯ ಪ್ರವೇಶ ದ್ವಾರದಿಂದ ಸಾಗ್ತಾ ಇದ್ದೇವೆ. ಇದು ಮುಖ್ಯ ಪ್ರವೇಶ ದ್ವಾರ. ಸುಂದರ ಈ ಒಂದು ಸುಂದರ ಪರಿಸರದಲ್ಲಿ ಇಲ್ಲಿಂದ ನಾವು ಮುಂದೆ ಇರ್ತಕ್ಕಂಥ ಫೀಲ್ಡೆಲ್ಲ ನೋಡಬೇಕು. ಬಾಬಾ ಸಾಹೇಬರು ಕಾಣಿಸ್ತಾ ಇದೆ. ಇದು ನೋಡಿ ಯಾವ ರೀತಿ ಇನ್ನೂ ಉತ್ತಮವಾಗಿ ಇದನ್ನು ನಿರ್ವಹಣೆ ಮಾಡಬಹುದಿತ್ತು ಅಂತ ಅನ್ನಿಸ್ತಾ ಇದೆ. ಬೇರೆ ಎಲ್ಲ ವಿಹಾರಗಳು, ಮಂದಿರಗಳು ಇವುಗಳ ಕಂಪೇರ್ ಮಾಡಿದ್ರೆ ನಮ್ಮ ಸಮೂಹದ ಇದನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದ ಜನರಲ್ಲಿ ಒಂದು ಕಿಚ್ಚು ಅಥವಾ ಆ ರೀತಿ ಒಂದು ತೊಡಗಿಸಿಕೊಳ್ಳಲಿಕ್ಕೆ ಅನ್ನೋದು ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಕಲ್ಲು ಮಣ್ಣುಗಳೆಲ್ಲ ತುಂಬಿದ ಎಲ್ಲ ಇದು ಜಾಗಗಳಲ್ಲಿ ಪಾಲಿಶ್ ಕಾಣದೇ ಇರತಕ್ಕಂಥ ಒಂದು ದ್ವಾರಗಳು, ಮಹಾದ್ವಾರಗಳು. ಇಲ್ಲಿ ಹೇಳೋದಕ್ಕೆ ಕೇಳೋದಕ್ಕೆ ಯಾವ ಜನಗಳು ಕೂಡ ನಮಗೆ ಒಬ್ಬರು ಕಂಡು ಬರಲಿಲ್ಲ. ಯಾರು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪರ್ಮಿಷನ್, ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ಅಂತ ಕೂಡ ಯಾವತ್ತೂ ನಮಗೆ ತಿಳಿಸೋದೇನೂ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ಬಸವಲಿಂಗಪ್ಪನವರ ಭಾವಚಿತ್ರ ಕೂಡ ಇದೆ, ಮತ್ತು ನಾಗನಾಥ್ ಅವರ ಚಿತ್ರ ಕೂಡ ಇದೆ. ಇದು ಪ್ರಮುಖ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಒಂದು
ವಿಹಾರದ ಪರಿಸರ. ಇದು ಡೋಮು ಪೂರ್ತಿ ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದ್ದು ಮಧ್ಯಭಾಗದಲ್ಲಿ ಬುದ್ಧರ ಅವರ ಪಕ್ಕದಲ್ಲಿ ರಮಾಬಾಯಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಿರ್ಮಿಸಲಾಗಿದೆ. ಹಿನ್ನೆಲೆಯಲ್ಲಿ ಒಳ್ಳೆಯ ಬುದ್ಧರ ಮತ್ತು ಹಿನ್ನೆಲೆಯ ಬ್ಲ್ಯಾಕ್ ಅಂದರೆ ಚಿತ್ರಕಲೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಾವು ಇರ್ತಕ್ಕಂಥ ಪರಿಸರದಲ್ಲಿ ಇಷ್ಟೆಲ್ಲ ಸ್ಥಳದ ಅವಕಾಶ ಇದ್ದರೂ ಇಲ್ಲಿ ನೋಡಬಹುದು. ಒಂದು ವ್ಯವಸ್ಥಿತವಾಗಿ ಇಡಬೇಕಾದಂಥ ಒಂದು ಆಸನಗಳು ಅದನ್ನು ಕೂಡ ರೂಮ್ನಲ್ಲಿ ಅಸ್ತವ್ಯಸ್ತವಾಗಿ ಹಾಗೆ ಗುಡ್ಡೆ ಹಾಕಿದ್ದಾರೆ. ಈಗೆಲ್ಲ ಏನು ತೋರಿಸುತ್ತೆ ಅಂತ ನಾವು ಕಂಪ್ಲೇಂಟ್ ಅಲ್ಲ, ನಮ್ಮಲ್ಲೇ ಬರಬೇಕಾಗಿತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಅದು ಎಲ್ಲಿವರೆಗೆ ಬರುತ್ತಲ್ಲ, ನಮಗೆ ತೊಡಗಿಸಿಕೊಳ್ಳೋಕ್ಕೆ ಅಂತ ಬರೋದಿಲ್ಲ. ನಮ್ಮ ಸಮಾಜದ ಯಾವುದೇ ವ್ಯಕ್ತಿಗೂ ಅಂಬೇಡ್ಕರ್ ಅನುಯಾಯಿ ಆಗಲಿ ಬುದ್ಧತ್ವ ಫಾಲೋ ಮಾಡ್ತಕ್ಕಂಥವ್ರಾಗಲಿ ಯಾವುದೇ ರೀತಿ ಹಕ್ಕಿಲ್ಲ ಅಂತ ನನ್ನ ಒಂದು ಸ್ಪಷ್ಟ ನಿರ್ಧಾರ. ಅನಿಸಿಕೆ ಬಹಳ ದಿನಗಳಿಂದ ಈ ಒಂದು ಪರಿಸರಕ್ಕೆ ಭೇಟಿ ಕೊಡಬೇಕು ಅಂತ ಇತ್ತು. ನಾನು ಮತ್ತು ನಮ್ಮ ಮಿತ್ರರಾದ ಮಹಾದೇವರ ಜೊತೆ ಭೇಟಿ ಮಾಡಿ ಇವತ್ತು ಮಹಾದೇವರವರು ಶೂಟ್ ಮಾಡ್ತಾಯಿದ್ದಾರೆ. ನನಗೆ ಕ್ಷಣ ಮಾತ್ರದಲ್ಲಿ ಅನಿಸೋದನ್ನು ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬಹುಶಃ ಇದನ್ನು ಕೇಳಿಸ್ಕೊಂಡು ಎಲ್ಲ ಫಾಲೋ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅನುಯಾಯಿಗಳು ಸಾಕಷ್ಟು ಇದರ ಜೊತೆ ಸೇರಿಕೊಂಡು ಮಾಡಬೇಕು. ಇನ್ನೊಂದಷ್ಟು ಕೈ ಜೋಡಿಸಿ ಎಲ್ಲರಿಗಿಂತ ಉತ್ತಮವಾದ ಇಂಥ ಜಗದಲ್ಲಿರ್ತಕ್ಕಂಥ ಒಂದು ಪರಿಸರವನ್ನು ಇನ್ನೂ ಸುಂದರವಾಗಿ ನಿರ್ಮಿಸಿ ಸಮಾಜದ ಏಳಿಗೆ ಮತ್ತು ಇಂಥ ಜಾಗದಲ್ಲಿರ್ತಕ್ಕಂಥ ಅತ್ಯುನ್ನತ ಮಾರ್ಗದಲ್ಲಿ ಪಕ್ಕದಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇದಕ್ಕೆಲ್ಲ ಉಪಯೋಗಿಸ್ಕೊಂಡು ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿ ಬಂಧುಗಳೇ, ಪ್ರತಿಯೊಬ್ಬರು ವಿಸಿಟ್ ಮಾಡ್ತಕ್ಕಂಥ ಒಂದು ಸ್ಥಳ ಇದು. ವಿಸಿಟ್ ಮಾಡಿ ನೋಡಿ, ತಮಗೆ ಸಾಧ್ಯವಾದಷ್ಟು ಕೈ ಜೋಡಿಸಿ ಅದರ ಜೊತೆ ಪ್ರತಿಯೊಂದನ್ನು ಎಷ್ಟು ತಾವು ಗಳಿಸಿ ಉಳಿಸಿದ್ದರಲ್ಲಿ ಒಂದಷ್ಟು ಕೊಟ್ಟು ಸಮಾಜದ ಸಮುದಾಯದ ಉದ್ಧಾರಕ್ಕಾಗಿ ಉನ್ನತಿಗಾಗಿ ಒಂದಿಷ್ಟು ಶ್ರಮಿಸೋಣ ಅಂಥೇಳಿ ನಾನು ಕೂಡ ಕೈ ಜೋಡಿಸ್ತೀನಿ. ಎಲ್ಲರಿಗೂ ಜೈ ಭೀಮ್.